ನಮಸ್ತೆ ಎಲ್ರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಶುಭೋದಯ. ಸೊ ನಾನು ಇವತ್ತು ಎಲ್ಲರಿಗೂ ಒಂದು ಇಂಪಾರ್ಟೆಂಟ್ ವ್ಲಾಗ್ ಅಂತಲೇ ಹೇಳ್ಬೋದು ಇದನ್ನು, ಹೆಣ್ಮಕ್ಳಿಗೆ. ಸೊ ನಾನು ಏನು ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಮೆನ್ಸ್ಟ್ರಲ್ ಕಪ್ಸ್ ಬಗ್ಗೆ ಇವತ್ತು ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಈವರೆಗೂ ಯಾರೂ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿರಲಿಕ್ಕಿಲ್ಲ. ಸೊ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ, ಕೊನೆವರೆಗೂ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ಎಲ್ಲ ರೀತಿ, ಅಂದರೆ ಸಣ್ಣ ಸಣ್ಣ ಕ್ವೆಶನ್ಸ್ ಇರುತ್ತೆ ಕೆಲವ್ರಿಗೆ, ಅಂಥ ಒಂದು ಕ್ವೆಶನ್ಸ್ಗೆ ಉತ್ತರಗಳು, ಮತ್ತು ಇದನ್ನು ಹೇಗೆ ಬೆಳೆಸೋದು ಅದನ್ನು ಕೂಡ ಇಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ, ಮತ್ತು ಅದರ ಬೆನಿಫಿಟ್ಸ್ ಕೂಡ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೇ ಇರೋ ಹಾಗೆ ಕಂಪ್ಲೀಟಾಗಿ ನೋಡಿ. ಎಲ್ಲರೂ ಇದು ಅಂದರೆ ಹೆಣ್ಮಕ್ಳೆಲ್ಲರೂ ಇದನ್ನು ನೋಡಲೇಬೇಕಾದಂಥ ಒಂದು ವ್ಲಾಗ್ ಅಂತ ಹೇಳ್ಬೋದು. ಗಂಡು ಮಕ್ಕಳನ್ನು ನೋಡಿ ಅವರ ಮನೆಯವ್ರಿಗೆ, ಮನೆಯಲ್ಲಿ ಹೆಣ್ಮಕ್ಳು ಇರೋರಿಗೆ ಸಜೆಸ್ಟ್ ಮಾಡ್ಬೋದು, ಯಾರಾದರೂ ಯೂಸ್ ಮಾಡ್ತಾ ಇಲ್ಲ ಅಂತ ಅಂದರೆ. ಸೊ ಒನ್ಸ್ ಅಗೇನ್ ವೆಲ್ಕಮ್. ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಸ್ಟ್ ಟೈಮ್ ನೋಡಿ ನಿಮಗೆ ವ್ಲಾಗ್ ಇಷ್ಟ ಆಯಿತು, ಅಥವಾ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಒಂದು ಸಾಮಾಜಿಕ ಸಹಾಯವನ್ನು ಮಾಡ್ದಂಗೆ ಆಗುತ್ತೆ. ಅಂದರೆ ಇದನ್ನು ಉಪಯೋಗಿಸೋದು ತುಂಬ ಮುಖ್ಯ ಹೆಣ್ಮಕ್ಳಿಗೆ. ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಈಗ ಶುರು ಮಾಡೋಣ. ಮೊದಲಿಗೆ ನಾನು ಮೆನ್ಸ್ಟ್ರಲ್ ಕಪ್ಸ್ ಅಂದರೆ ಏನು ಅಂತ ಹೇಳ್ತೀನಿ. ಮುಟ್ಟಿನ ಸಮಯದಲ್ಲಿ, ಹೆಣ್ಣು ಮಕ್ಕಳಿನ ಒಂದು ಮುಟ್ಟಿನ ಸಮಯ, ಪ್ರತಿ ತಿಂಗಳು ಆಗುವಂಥ ಪೀರಿಯಡ್ಸ್ ಟೈಮಲ್ಲಿ ಪ್ಯಾಡ್ಸ್, ಸ್ಯಾನಿಟರಿ ಪ್ಯಾಡ್ಸ್ ಅಥವಾ ಟ್ಯಾಂಪೋನ್ ಇದರ ಬದಲಾಗಿ ನಮಗೆ ಆಗುವಂಥ ರಕ್ತಸ್ರಾವವನ್ನು ಶೇಖರಣೆ ಮಾಡುವಂಥ ಒಂದು ವಸ್ತು, ಅದೇ ಈ ಮೆನ್ಸ್ಟ್ರಲ್ ಕಪ್ಸ್. ಸೊ ಈಗ ಇದನ್ನು ನಾವು ಯಾಕೆ ಬಳಸಬೇಕು ಅಂತ ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ. ಸೊ ಯಾಕೆ ಬಳಸಬೇಕು ಅಂದರೆ ಇದರಿಂದ ನಮಗೆ ತುಂಬಾ ಉಪಯೋಗಗಳಿದ್ದಾವೆ. ಅದನ್ನು ನಾನು ಎಲ್ಲನೂ ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ. ಮೊದಲನೇ ಉಪಯೋಗ ಯಾಕೆ ಇದನ್ನು ನಾವು ಬಳಸಬೇಕು ಅಂತ ಅಂದರೆ, ಕೆಮಿಕಲ್ ಫ್ರೀ ಇದೆ ಇದು. ಈಗ ನಾವು ಪ್ಯಾಡ್ಸ್ ಅಥವಾ ಟ್ಯಾಂಪೋನ್ ಅಂತ ಏನು ಹೇಳ್ತೀವಿ, ಟ್ಯಾಂಪೋನ್ ಅಷ್ಟಾಗಿ ಯೂಸ್ ಮಾಡೋದು ನಾನು ಕಂಡಿಲ್ಲ, ಪ್ಯಾಡ್ಸ್ ತುಂಬ ಜನ ಯೂಸ್ ಮಾಡ್ತಾರೆ. ಸೊ ಪ್ಯಾಡ್ಸ್ನ ನಾವು ಯೂಸ್ ಮಾಡೋದ್ರಿಂದ ನಮಗೆ ಅದರಲ್ಲಿರೋ ಅಂಥ ಕೆಮಿಕಲ್ಸ್, ಅಂದರೆ ಅದು ಒಂದು ಘಮ ಬರಲಿ ಅಂತ ಕೆಮಿಕಲ್ ಯೂಸ್ ಮಾಡಿರ್ತಾರೆ, ರಕ್ತವನ್ನು ಅದು ಹಿಡಿದಿಟ್ಕೊಳ್ಳಿ ಅಂತ ಕೆಲವೊಂದು ಜೆಲ್ಲನ್ನು ಯೂಸ್ ಮಾಡಿರ್ತಾರೆ. ಸೊ ಇದು ಯಾವುದೂ ಕೂಡ ಕಪ್ಸಲ್ಲಿ ಇರೋದಿಲ್ಲ. ಕಪ್ ಬಂದು ನಿಮಗೆ ಕೆಮಿಕಲ್ ಫ್ರೀ ಆಗಿರುತ್ತೆ. ಇದು ಮೆಡಿಕಲಿ ಸಜೆಸ್ಟೆಡ್ ಆಗಿರುವಂಥ ಒಂದು ಸಿಲಿಕಾನ್, ಮೆಡಿಕಲ್ ಗ್ರೇಡ್ ಇರುವಂಥ ಒಂದು ಸಿಲಿಕಾನಿಂದ ಈ ಮೆನ್ಸ್ಟ್ರಲ್ ಕಪ್ಸನ್ನು ತಯಾರು ಮಾಡಿರ್ತಾರೆ. ಸೊ ಇದು ಪ್ಲಾಸ್ಟಿಕ್ ಅಂತ ಕೂಡ ಅನ್ಕೋಬೇಡಿ, ಇದು ಮೆಡಿಕಲ್ ಇಂದ ಒಂದು ಅಪ್ರೂವಲ್ ಆಗಿರುವಂಥ ಸಿಲಿಕಾನ್ ಇದು. ಸೊ ಇದರಿಂದ ನಮಗೆ ಯಾವುದೇ ರೀತಿ ಹಾರ್ಮ್ ಆಗೋದಿಲ್ಲ ನಮ್ಮ ಬಾಡಿಗೆ. ಮತ್ತೆ ಎರಡನೇ ಉಪಯೋಗ ಏನು ಅಂತ ಹೇಳಿದ್ರೆ, ನಿಮಗೆ ಪ್ಯಾಡ್ಸ್ ಯೂಸ್ ಮಾಡ್ತಿರಲ್ಲ, ಅದರಿಂದ ಸ್ಕಿನ್ ಅಲರ್ಜಿಸ್ ಆಗುತ್ತೆ. ಸೊ ನಾವು ಇದನ್ನ ಸ್ಕಿನ್ ಅಲರ್ಜಿ ಅಂತಾನೆ ಹೇಳ್ಬೋದು ಈ ಪಾಯಿಂಟನ್ನ. ಸೊ ಪ್ಯಾಡ್ಸ್ ಯೂಸ್ ಮಾಡೋದ್ರಿಂದ ತುಂಬ ಜನಕ್ಕೆ ರ್ಯಾಷಸ್ ಆಗುತ್ತೆ, ಇಚ್ಚಿಂಗ್ ಇರುತ್ತೆ ಅಲ್ವಾ. ಸೊ ಆದರೆ ಈ ಕಪ್ಸನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಸ್ಕಿನ್ ಅಲರ್ಜೀಸ್ ಆಗೋದಿಲ್ಲ. ಇದು ಎರಡನೇ ಉಪಯೋಗ. ಮೂರನೇ ಬೆನಿಫಿಟ್ ಅಂದರೆ ರೀಯೂಸಬಲ್ ಅಂತ ಹೇಳ್ಬೋದು. ಪ್ಯಾಡ್ಸನ್ನು ನಾವು ಅಂದರೆ ಒಂದು ಸಲ ಅಷ್ಟೇ ಅಲ್ವಾ ನಾವು ಯೂಸ್ ಮಾಡೋಕ್ಕಾಗೋದು. ಈಗ ತೊಗೊಂಡು ಬರ್ತೀವಿ, ನಾವು ಪ್ಯಾಡ್ ಹಾಕ್ಕೊಳ್ತೀವಿ, ಅದಾದಮೇಲೆ ನಾವು ಅದನ್ನು ಬಿಸಾಕ್ತೀವಿ ಅಲ್ವಾ. ಆದರೆ ಈ ಮೆನ್ಸ್ಟ್ರಲ್ ಕಪ್ಸನ್ನು ನಾವು 10 ವರ್ಷಗಳ ಕಾಲ ರೀಯೂಸ್ ಮಾಡಬಹುದು. ಮತ್ತು ನಾಲ್ಕನೇದಾಗಿ ಏನು ಇದರಿಂದ ಉಪಯೋಗ ಇದೆ ಅಂತಂದರೆ, ನಾವು ತುಂಬ ಕಡಿಮೆ ಬಾರಿ ಇದನ್ನು ಚೇಂಜ್ ಮಾಡ್ಕೊಳ್ತೀವಿ. ಅಂದರೆ ಈಗ ನಿಮಗೆ ಪೀರಿಯಡ್ಸ್ ಆದಾಗ ಕೆಲವೊಬ್ಬರಿಗೆ 3 ದಿನಗಳ ಕಾಲ ರಕ್ತಸ್ರಾವ ಆಗುತ್ತೆ, ಕೆಲವೊಬ್ಬರಿಗೆ ತುಂಬ ಹೆವಿ ಇರೋರಿಗೆ 5 ದಿನಗಳ ಕಾಲ ಆಗುತ್ತೆ, ಕೆಲವೊಬ್ಬರಿಗೆ ನಂತರ ತುಂಬ ಕಡಿಮೆ ಆಗೋರು ಇದ್ದಾರೆ. ಸೊ 2 days ಆ ಥರ ಆಗ್ಬೋದು. ಸೊ ಆ ರೀತಿ ಇದ್ದಾಗ ಪ್ಯಾಡ್ಸ್ ಅಂದರೆ ಹೇಗೆ ಯೂಸ್ ಮಾಡ್ತೀರಾ ನೀವು, ಅಟ್ಲೀಸ್ಟ್ ಒಂದು 2 to 3 hours, ಮ್ಯಾಕ್ಸಿಮಮ್ ಒಂದು 4 hours, ತುಂಬ ಕಡಿಮೆ ಫ್ಲೋ ಇದ್ದರೆ 4 hours ತನಕ ಇಟ್ಕೊಂಡು ಚೇಂಜ್ ಮಾಡ್ತೀರ ಅಲ್ವಾ. ಆದರೆ ಈ ಕಪ್ಸನ್ನು ನೀವು ಅಪ್ ಟು 8 hours, ಮ್ಯಾಕ್ಸಿಮಮ್ 12 hours, ಸೊ ನೀವು ಇದನ್ನು ಚೇಂಜ್ ಮಾಡ್ಬೋದು. ಸೊ ಇದನ್ನು
ಚೇಂಜ್ ಮಾಡೋ ಒಂದು ಫ್ರೀಕ್ವೆನ್ಸಿ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಇದು ಪ್ಯೂರ್ ಚೇಂಜಸ್ಗೆ ಕೂಡ ಬೆನಿಫಿಟ್ ಒಂದು ಉಪಯೋಗ ಅಂತ ಹೇಳ್ಬೋದು. ಸೊ ಪ್ಯಾಡ್ಸ್ ಆದರೆ ಪದೇ ಪದೇ ನೀವು ಚೇಂಜ್ ಮಾಡ್ತೀರಾ. ಕಪ್ಸ್ ಆದರೆ 8 ಅವರ್ಸ್ ಆರ್ 12 ಅವರ್ಸ್ ಒನ್ಸು ನಿಮ್ಮ ಫ್ಲೋ ಮೇಲೆ ಡಿಪೆಂಡ್ ಆಗುತ್ತೆ, ಚೇಂಜ್ ಮಾಡ್ಕೊತೀರ. ಅಂದರೆ ಚೇಂಜ್ ಅಂದರೆ ನೀವು ಇದನ್ನು ಎಂಪ್ಟಿ ಮಾಡಿ ಮತ್ತೆ ಇನ್ಸರ್ಟ್ ಮಾಡ್ಕೊಳ್ಳೋದು. ನಾನು ಇದನ್ನು ಹೇಗೆ ಹಾಕ್ಕೊಳ್ಳೋದು, ಹೇಗೆ ತೆಗಿಯೋದು ಅನ್ನೋ ಸ್ಟೆಪ್ಸ್ನ ಕೂಡ ಆಮೇಲೆ ಹೇಳ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸೊ 5ನೇ ಉಪಯೋಗ ಏನು, ಯಾಕೆ ನಾವು ಇದನ್ನು ಉಪಯೋಗಿಸ್ಬೇಕು ಅಂದರೆ, ಪ್ಯಾಡ್ನ ನೀವು ಅಂದರೆ ಈ ಕಪ್ಸ್ನ ನೀವು ತಗೊಳ್ತೀರಾ ಅಂದರೆ ಸ್ಟಾರ್ಟಿಂಗ್ ನಿಮಗೆ 250ಇಂದ ಸಿಗುತ್ತೆ, ಅಪ್ ಟು ನಿಮಗೆ 1000-1500 ತನಕನೂ ಇದೆ, ಡಿಪೆಂಡ್ಸ್ ಆನ್ ದ ಬ್ರ್ಯಾಂಡ್. ಸೊ ಇದನ್ನು ನೀವು ಒಂದ್ಸಲ ಇನ್ವೆಸ್ಟ್ ಮಾಡಿ ತಗೊಂಡ್ರೆ 10 ವರ್ಷಗಳ ಕಾಲ ನೀವು ಮತ್ತೆ ತಗೊಳ್ಳೋ ಹಾಗಿಲ್ಲ. ತುಂಬ ಎಕ್ಸ್ಟ್ರಾ ಸೇಫ್ಟಿ ಬೇಕು ಅಂತಂದರೆ ಅಂಥವ್ರು 1 ವರ್ಷ ಅಥವಾ 2 ವರ್ಷಕ್ಕೊಂದ್ಸಲ ಇದನ್ನು ಚೇಂಜ್ ಮಾಡ್ಬೋದು, ರೀಪ್ಲೇಸ್ ಮಾಡ್ಕೋಬೋದು, ಅಂದರೆ ಬೇರೆ ತಗೊಂಡು ಯೂಸ್ ಮಾಡ್ಬೋದು. ಆದರೆ 10 ವರ್ಷಗಳ ಕಾಲ ಇದನ್ನು ಯೂಸ್ ಮಾಡಿದ್ರೆ ಯಾವುದೇ ರೀತಿ ಅಂದರೆ ನಿಮಗೆ ಡೇಂಜರಸ್ ಅಂತ ಏನಿಲ್ಲ. ಸೊ ಆರಾಮವಾಗಿ ನಿರ್ಭಯವಾಗಿ 10 ವರ್ಷಗಳ ಕಾಲ ಇದನ್ನು ಯೂಸ್ ಮಾಡ್ಬೋದು. ಆದರೆ ಪ್ಯಾಡ್ಸ್ ಹಾಗಲ್ಲ ಅಲ್ವಾ. ಪ್ಯಾಡ್ಸ್ಗೆ ನೀವು ಇನ್ವೆಸ್ಟ್ ಮಾಡೋದೇನಿದೆ, ನೀವು ಅಮೌಂಟ್ ನೀವೇನು ಖರ್ಚು ಮಾಡ್ತೀರಾ ಅದು ಜಾಸ್ತಿ ಇರುತ್ತೆ. ನೀವು ಒಂದು ಬಾರಿ ನೀವು ಪ್ಯಾಡ್ ತಗೊತೀರಾ ಅಂದರೆ ಅಟ್ಲೀಸ್ಟ್ ಒಂದು ಪ್ಯಾಕೆಟ್ಸ್ ಅಂದರೆ ಒಂದು 12 to 15 ಪ್ಯಾಡ್ಸ್ ನಿಮಗೆ ಬೇಕಾಗುತ್ತೆ ಒಂದು ತಿಂಗಳಿಗೆ. ಸೊ ಅಟ್ಲೀಸ್ಟ್ ಅಲ್ಲೇ ನಿಮಗೆ ಇದಕ್ಕೆ ಒಂದು ಟೈಮ್ ಏನು ಇನ್ವೆಸ್ಟ್ ಮಾಡ್ತೀರೋ ಆ ದುಡ್ಡು ಖರ್ಚಾಗೋಗುತ್ತೆ. ಸೊ ಹಾಗಾಗಿ ಒಂದು ಅಂದಾಜಾಗಿ ತಗೊಂಡ್ರೆ ಒಂದು ಪ್ಯಾಡ್ಸ್ಗೆ ನಾವು ಇಲ್ಲ ಅಂದ್ರೂ ಒಂದು 10 ವರ್ಷದಲ್ಲಿ ಒಂದು 10,000-12,000 ತನಕನಾದರೂ ಖರ್ಚು ಮಾಡಿರ್ತೀವಿ. ಆದರೆ ಇದಕ್ಕೆ ನಾವು ಖರ್ಚು ಮಾಡೋದು ಕೇವಲ ಜಾಸ್ತಿ ಟಾಪ್ ಬ್ರ್ಯಾಂಡ್ ತುಂಬ ಹೈ ಪ್ರೈಸ್ ಇರೋ ತಗೋತೀನಿ ಅಂದರೂ 1,500-2,000 ನಿಮಗೆ ಖರ್ಚಾಗುತ್ತೆ. ಸೊ ಇದು ಚಾರ್ಜಸ್ ವೈಸೂ ಕೂಡ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಚೀಪರ್ ಪ್ರೈಸ್ ಅನ್ನೋ ಒಂದು ಬೆನಿಫಿಟ್ಗೆ ನಾವು ತಗೊಳ್ಬೋದು. ಸೊ ಇನ್ನು ನೆಕ್ಸ್ಟು ನಮಗೆ 6ನೇ ಉಪಯೋಗ ಏನು ಅಂತಂದರೆ, ತುಂಬ ಜನಕ್ಕೆ ಈ ಕ್ವೆಶನ್ಸ್ ಇರುತ್ತೆ, ಇದು ಹಾಕ್ಕೊಂಡ್ರೆ ಲೀಕ್ ಆಗಲ್ವಾ, ನಮಗೆ ಬ್ಲಡ್ ಏನು ಫ್ಲೋ ಇರುತ್ತೆ ಲೀಕೇಜ್ ಆಗೋದಿಲ್ವಾ ಅಂತ. ಯಾಕಂದರೆ ಪ್ಯಾಡ್ಸಲ್ಲಿ ಲೀಕೇಜ್ ತುಂಬಾ ಇರುತ್ತೆ. ನಿಮಗೆ ಓವರ್ಫ್ಲೋ ಆದಾಗ ನಿಮಗೆ ಪ್ಯಾಡಿಂದ ಲೀಕೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದರಲ್ಲಿ. ಆದರೆ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ಕಪ್ಸ್ ಯೂಸ್ ಮಾಡೋದ್ರಿಂದ ಲೀಕೇಜ್ ಆಗೋದೇ ಇಲ್ಲ. ನೋ ಲೀಕೇಜ್ ಅಟ್ ಆಲ್. ನಿಮಗೆ 8 ಅವರ್ಸ್ ನಾನು ಹೇಳಿದಾಗೆ 8 ಅವರ್ಸಿಂದ 12 ಅವರ್ಸ್ ತನಕ ನೀವು ನಿಮ್ಗೆ ಫ್ಲೋ ನೋಡಿಕೊಂಡು ನೀವು ಸೈಜಸ್ನ ಚೂಸ್ ಮಾಡಬೇಕು. ಸೊ ಅದರ ಮೇಲೆ ನಿಮಗೆ ಆರಾಮಾಗಿ ನೀವು 8 to 12 ಅವರ್ಸ್ ಇರಬಹುದು, ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ, ಲೀಕೇಜ್ ಆಗೋದಿಲ್ಲ. ಸೊ ಇದು ಲೀಕೇಜ್ ಫ್ರೀ ಅಂತ ಕೂಡ ಹೇಳ್ಬೋದು. ಇನ್ನೊಂದಿದೆ ಡಿಕಂಪೋಸ್ ಅಂತ ಹೇಳ್ತೀನಿ ನಾನು, ಇದಕ್ಕೆ ತೋರಿಸ್ಬೇಕಂದ್ರೆ. ಸೊ ಇದು 7ನೇ ಉಪಯೋಗ ಏನಂದರೆ, ನಾವು ಎನ್ವಿರಾನ್ಮೆಂಟ್ಗೆ ನಮ್ಮಿಂದ ಒಂದು ಉಪಯೋಗ ಆಗಬೇಕಲ್ವಾ. ಸೊ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿರುವಂಥ ವಸ್ತುನ ನಾವು ಉಪಯೋಗಿಸ್ಬೇಕು. ಸೊ ದಿಸ್ ಈಸ್ ಅನ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಪ್ರಾಡಕ್ಟ್. ಸೊ ನಾವು ಕಪ್ಸನ್ನು ಯೂಸ್ ಮಾಡೋದ್ರಿಂದ ಇದು 10 ವರ್ಷಗಳ ಕಾಲ ಬರುತ್ತೆ ಅಂತ ಹೇಳಿದೆ, ಹಾಗೆ ಇದು ಡಿಕಂಪೋಸ್ ಆಗುತ್ತೆ. ಆದರೆ ಪ್ಯಾಡ್ಸನ್ನು ನೀವು ಯೂಸ್ ಮಾಡೋದ್ರಿಂದ ಎನ್ವಿರಾನ್ಮೆಂಟ್ಗೆ ಹಾರ್ಮ್ ಆಗುತ್ತೆ, ಪ್ಯಾಡ್ಸ್ ಡಿಕಂಪೋಸ್ ಆಗೋದಿಲ್ಲ. ಸೊ ಹಾಗಾಗಿ ಪ್ಲೀಸ್ ಇದನ್ನು ನೀವು ಚೂಸ್ ಮಾಡ್ಕೊಳ್ಳಿ, ಎನ್ವಿರಾನ್ಮೆಂಟ್ಗೆ ಒಂದು ಉಪಯೋಗ ಆಗೋ ಹಾಗೆ ಮಾಡೋಣ. ಹಾಗೆ ಮುಂದಿನ ಉಪಯೋಗ ಏನು, 8ನೇದು. ಇದು ನಿಮ್ಮ ಕ್ವಶನಲ್ಲಿ ಕೂಡ ಬರುತ್ತೆ. ಅಂದರೆ ತುಂಬ ಜನ ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ಈ ಕ್ವಶನ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸ್ಮೆಲ್. ಈಗ ಪ್ಯಾಡ್ಸ್ ಯೂಸ್ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡಿರೋ ಹಾಗೆ ಸ್ಮೆಲ್ ಬರುತ್ತೆ, ಬ್ಯಾಡ್ ಸ್ಮೆಲ್. ದಟ್ ಅಂದರೆ ಆ ಬ್ಲಡ್ಡನ್ನು ಅದು ತಗೊಂಡಿರುತ್ತಲ್ವ. ಸೊ ನಿಮಗೆ ಅದು ಬಾಡಿಯಿಂದ ಹೊರಗಡೆ ಇರೋದ್ರಿಂದ ಅದರ ಒಂದು ಬ್ಯಾಡ್ ಸ್ಮೆಲ್ ಸ್ಪ್ರೆಡ್ ಆಗುತ್ತೆ. ಆದರೆ ಕಪ್ಸಲ್ಲಿ ಹಾಗಾಗಲ್ಲ. ಯಾಕಂದರೆ ಕಪ್ಸನ್ನು ನಾವು ನಮ್ಮ ಇನ್ಸೈಡ್ ಬಾಡಿನಲ್ಲಿ ಇನ್ಸರ್ಟ್ ಮಾಡಿರೋದ್ರಿಂದ ನಮಗೆ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ. ಸೊ ಇದನ್ನು ಒಡರ್ಲೆಸ್ ಅಂತ ಹೇಳ್ಬೋದು, ಅಂದರೆ ಸ್ಮೆಲ್ ಇಲ್ಲ, ಇದರಲ್ಲಿ ಸ್ಮೆಲ್ ಬರೋದಿಲ್ಲ. ಸೊ ಹಾಗಾಗಿ ಇದು ಉಪಯೋಗ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನನ್ನ ಒಂದು ಏನು ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಮೇಲೆ ಇದನ್ನು ಹೇಳ್ತಾ ಇದ್ದೀನಿ. ಸೊ ತುಂಬ ಒಂಥರ ಹೆಲ್ಪ್ ಅನಿಸುತ್ತೆ ಇದು. ಯಾಕಂದರೆ ಪ್ಯಾಡ್ಸ್ ಯೂಸ್ ಮಾಡಬೇಕಾರೆಲ್ಲ ತುಂಬ ಸ್ಮೆಲ್ ಬರ್ತಾಯಿತ್ತು,
ಪಕ್ಕದಲ್ಲಿ ಯಾರಾದರೂ ಬಂದರೆ ಆ ಸ್ಮೆಲ್ ಅವ್ರಿಗೂ ಹೋದರೆ ಏನು ಅನ್ಕೊತಾರೋ ಅಂತ. ಬಟ್ ಇದನ್ನು ಯೂಸ್ ಮಾಡಿದ್ಮೇಲೆ ನನಗೆ ಆ ಒಂದು ಭಯ ಇಲ್ಲ ಇವಾಗ. ಸೊ ಹಾಗಾಗಿ ಇದನ್ನು ಸ್ಮೆಲ್ ಬರದೇ ಇರುವಂಥ ಒಂದು ಒಡೋರ್ಲೆಸ್ ಅಂತ ಹೇಳ್ಬೋದು. ಮತ್ತು ತುಂಬ ಜನಕ್ಕೆ ಈ ಪ್ರಶ್ನೆ ಕೂಡ ಇರುತ್ತೆ. ಓಕೆ, ಇವಾಗ ನಮ್ದು ಇದು 9ನೇ ಪಾಯಿಂಟ್. ಸೊ ಏನಂತ ಅಂದರೆ, ಮಲ್ಕೊಂಡಾಗ ಪ್ಯಾಡ್ಸ್ ಹಾಕ್ಕೊಂಡಾಗ ನಮಗೆ ಏನು ಹೇಳ್ತಾರೆ ಅಂದರೆ, ಈಗ ಒಂದು ಆ್ಯಂಗಲಲ್ಲಿ ಮಲ್ಕೊಂಡಿರಬೇಕು, ಸೈಡಿಗೆ ತಿರ್ಕೊಂಡ್ರೆ ಲೀಕ್ ಆಗುತ್ತೆ, ಈ ಕಡೆ ಸೈಡಿಗೆ ತಿರುಗಿದ್ರೆ ಅಥವಾ ಬೇರೆ ಪೊಸಿಷನಲ್ಲಿ ನಾವು ಮಲ್ಕೊಂಡ್ರೆ ಅನ್ನೋ ಒಂದು ಭಯದಲ್ಲೇ ನಿದ್ರೆ ಮಾಡ್ತೀವಿ. ಸೊ ಇದನ್ನು ನೀವು ಯೂಸ್ ಮಾಡೋದ್ರಿಂದ ಆ ನಿರ್ಭಯತೆಯಿಂದ ಆರಾಮವಾಗಿ ನಿದ್ರೆ ಮಾಡ್ಬೋದು. ನಿಮಗೆ ಯಾವುದೇ ಪೊಸಿಷನಲ್ಲಿ ನೀವು ಮಲ್ಕೊಂಡ್ರೂ ಏನೂ ಅಫೆಕ್ಟ್ ಆಗಲ್ಲ, ಯಾವುದೇ ರೀತಿ ಲೀಕೇಜ್ ಆಗೋದಿಲ್ಲ ಅಂತ ಆಗಲೇ ಹೇಳಿದ್ದೀನಿ. ಸೊ ಹಾಗಾಗಿ ಲೀಕೇಜ್ ಭಯ ಇಲ್ಲದೆ ಇರೋದ್ರಿಂದ ನೀವು ನೆಮ್ಮದಿಯಾಗಿ ನಿದ್ರೆ ಮಾಡ್ಬೋದಾಗುತ್ತೆ ಇದರಲ್ಲಿ. ಸೊ 10ನೇ ಪಾಯಿಂಟ್. ಹಾಂ, 10ನೇ ಪಾಯಿಂಟ್. ಸೊ 10ನೇ ಪಾಯಿಂಟ್ ಏನಂದರೆ, ಈಗ ನಾವು ಪ್ಯಾಡ್ಸ್ ಹಾಕ್ಕೊಂಡಿರ್ಬೇಕಾದ್ರೆ ಕಲರ್ ಡ್ರೆಸ್ಸು ಕೆಲವೊಂದು ಅದಕ್ಕೆ ಅಂತಲೇ ಎತ್ತಿಟ್ಕೊಂಡಿರ್ತಾರೆ. ಗೊತ್ತಿಲ್ಲ, ನಾನು ಆ ರೀತಿ ಮಾಡ್ತಾ ಇದ್ದೆ. ವೈಟ್ ಹಾಕೋದ್ರಿಂದ ಏನಾದರೂ ಲೀಕ್ ಆಗಿದಾಗ ಅಥವಾ ಬಟ್ಟೆಗೆ ಏನಾದರೂ ಸ್ವಲ್ಪ ಏನಾದರೂ ಆದ್ರೂ ಕಾಣುತ್ತೆ ವೈಟು, ಬೇರೆ ಕಲರ್ ಅಂದರೆ ಕಾಣಲ್ಲ ಅನ್ನೋದೆಲ್ಲ ಇರ್ತಾಯಿತ್ತು. ಸೊ ಇದು ಅಗೈನ್ ರಿಲೇಟೆಡ್ ಟು ಲೀಕೇಜೇ. ಇದು ಎಷ್ಟೋ ಜನಕ್ಕೆ ಇರುತ್ತೆ, ತುಂಬ ಜನ ಈ ಥರ ಥಿಂಕಿಂಗ್ ಇರಬಹುದೇನೋ ಗೊತ್ತಿಲ್ಲ. ಬಟ್ ನನಗಿರೋದ್ರಿಂದ ನಾನು ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಈ ಕಪ್ಸ್ ಯೂಸ್ ಮಾಡೋದ್ರಿಂದ ನೀವು ಆರಾಮಾಗಿ ವೈಟ್ ಕಲರ್ ಡ್ರೆಸ್ನ ಯಾವುದೇ ಟೆನ್ಷನ್ ಇಲ್ಲದೆ ಇರೋ ಹಾಗೆ ವೇರ್ ಮಾಡ್ಬೋದು. ಯಾಕಂದರೆ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಲೀಕೇಜ್ ಇರೋದಿಲ್ಲ. ಸೊ ಆ ಭಯ ನಿಮ್ಗೆ ಇಲ್ಲದೆ ಇರೋದ್ರಿಂದ ನೀವು ಆರಾಮಾಗಿ ವೈಟ್ ಡ್ರೆಸ್ನ ವೇರ್ ಮಾಡಿ ಹೊರಗಡೆ ಹೋಗೋದಿದ್ರೆ ಹೋಗಬಹುದು. ಇದು ಒಂದು ಪಾಯಿಂಟ್. ಸೊ ಇದಿಷ್ಟೆಲ್ಲ ಹೇಳ್ತಾ ಇದ್ರೆ ಇನ್ನೂ ತುಂಬ ಇದ್ದಾವೆ ಉಪಯೋಗಗಳು. ಸೊ ಇಷ್ಟು ನಾನೊಂದು ಮೇಯ್ನಾಗಿ ಹೇಳಬೇಕಾಗಿರುವಂಥ ಒಂದು 10 ಪಾಯಿಂಟ್ಸ್ನ ನಿಮ್ಗೆ ಹೇಳಿದ್ದೀನಿ. ಇಷ್ಟು ಉಪಯೋಗಗಳು ಈ ಕಪ್ಸಿಂದ ಆಗತ್ತೆ. ಈ ರೀಸನ್ಗೋಸ್ಕರ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಯಾರೆಲ್ಲ ಆ 20-30% ಬಕೆಟಲ್ಲಿ ಇದಿರೋ, ಉಪಯೋಗ ಮಾಡದೆ ಇನ್ನೂ ಭಯದಲ್ಲಿ ಉಪಯೋಗ ಮಾಡದೇ ಇದ್ದೀರೋ, ಪ್ಲೀಸ್ ಸ್ಟಾರ್ಟ್ ಯೂಸಿಂಗ್ ಮೆನ್ಸ್ಟ್ರಲ್ ಕಪ್ಸ್. ಮತ್ತು ಇನ್ನೊಂದು ಪಾಯಿಂಟ್ ಹೇಳಬೇಕು, ತುಂಬ ಜನಕ್ಕೆ ಭಯ ಇರುತ್ತೆ, ಇದು ಹಾಕ್ಕೊಂಡ್ರೆ ಹರ್ಟ್ ಆಗುತ್ತಾ, ಹಾಕ್ಕೊಳ್ಬೇಕಾದ್ರೆ ನೋವಾಗುತ್ತಾ ಅಂತ. ಅದನ್ನು ನಾನು ಹೇಳ್ತೀನಿ. ಸೊ ಈಗ ಇದನ್ನು ಯೂಸ್ ಮಾಡೋದಕ್ಕೆ ಹೇಗೆ ಯೂಸ್ ಮಾಡಬೇಕು, ಫಸ್ಟು ನಾವೇನು ಮಾಡ್ತೀವಿ ಅಂದರೆ, ಈ ಕಪ್ಪನ್ನು ಸ್ಟೆರಿಲೈಸ್ ಮಾಡಬೇಕು. ಇವಾಗ ನಮಗೆ ಸ್ಟೆರಿಲೈಸ್ ಕೂಡ ನೀವು ಇದನ್ನು ತೊಗೊಳ್ಬೇಕಾದ್ರೆ ಸೆಟ್ ಬಂದುಬಿಡುತ್ತೆ ಕಂಪ್ಲೀಟು. ನಾನು ತೋರಿಸ್ತೀನಿ. ಈಗ ನಾನು ತೊಗೊಂಡಿರೋದು ಈ ಒಂದು ಬಾಕ್ಸಲ್ಲಿ. ಸೊ ನೋಡಿ, ಇದು ನಾನು ತೆಗ್ದಿರೋದ್ರಿಂದ ನಾನು ಹಾಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡಿರೋದು ಇದು ಸಿರೋನಾ ಬ್ರ್ಯಾಂಡ್ ಅಂತ. ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಚೂಸ್ ಮಾಡ್ಕೊಳ್ಳಿ. ನಾನು ಬ್ರ್ಯಾಂಡ್ ಸಜೆಷನ್ ಇಲ್ಲಿ ಮಾಡಲ್ಲ, ಬಿಕಾಸ್ ನನಗೆ ಇದು ಕಂಫರ್ಟಬಲ್ ಆಗಿದೆ. ನಾನು ಫಸ್ಟ್ ಟೈಮ್ ತೊಗೊಂಡೆ ಆ್ಯಂಡ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಇಟ್. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಕೊಡ್ತಾರೆ ಇವಾಗ ನಿಮಗೆ. ಪ್ಯಾಕ್ ಹೇಗಿರುತ್ತೆ ಅಂದರೆ ತೋರಿಸೋದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ನಾನು ಸೆಲ್ಫಿ ಮೋಡಲ್ಲಿ ಇರೋದ್ರಿಂದ ಅದು ಉಲ್ಟಾ ಕಾಣುತ್ತೆ ನಿಮಗೆ. ನಾನು ಆಮೇಲೆ ಇದ್ರದ್ದು ಪಿಕ್ಚರ್ನ ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಸೊ ಇದರಲ್ಲಿ ನಿಮಗೆ ಓಪನ್ ಮಾಡಿದ್ರೆ ಒಂದು ಪೌಚ್ ಕೊಟ್ಟಿರ್ತಾರೆ. ಈ ಪೌಚ್ ಒಳಗಡೆ ಕಪ್ ಇರುತ್ತೆ. ಓಕೆ, ಸೊ ನೀವು ಹೇಗೆ ಇದನ್ನು ಯೂಸ್ ಮಾಡಬೇಕು ಅಂದರೆ, ನೀರನ್ನು ಮಳ್ಳಿಸ್ಬೇಕು ಚೆನ್ನಾಗಿ. ನೀರನ್ನು ಬಿಸಿ ಮಾಡಬೇಕು. ಸೊ ನೀರು ಮಳ್ಳಬೇಕಾದ್ರೆ, ಕುದಿಬೇಕಾದ್ರೆ ಅದರೊಳಗಡೆ ಇದನ್ನು ಹಾಕಿ 1-2 ನಿಮಿಷ ಇದನ್ನು ಬಿಸಿ ಮಾಡಿ ಅದಾದಮೇಲೆ ಯೂಸ್ ಮಾಡಿ. ಸೊ ಬಿಸಿ ಮಾಡಿ ನೀವು ಇದನ್ನು ಯೂಸ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ, ನೀರಲ್ಲಿ. ಅಥವಾ ನೀವು ಸ್ನಾನಕ್ಕೆ ಹೋದಾಗ ನೀರು ಹೇಗಿದ್ರೂ ಕಾಯಿಸ್ಕೊಂಡಿರ್ತೀರ. ಸೊ ಅದೇ ಬಿಸಿ ನೀರಿಗೆ ಇದನ್ನು ಹಾಕಿ 1-2 ಮಿನಿಟ್ಸ್ ಬಿಟ್ಬಿಡಿ. ಅದಾದಮೇಲೆ ಉಪಯೋಗಿಸಿ. ಯಾಕೆ ಅಂದರೆ ಇನ್ಫೆಕ್ಷನ್ ಏನು ಆಗದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ. ಮತ್ತು ನೀವು ಇದನ್ನು ಇನ್ಸರ್ಟ್ ಮಾಡಿ ಆಮೇಲೆ ಎಂಟಿ ಮಾಡೋದಕ್ಕೆ ನೀವು ಹೊರಗಡೆ ತೆಗೆದಾಗ ಆವಾಗಲೂ ಕೂಡ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಬಿಸಿ ನೀರಲ್ಲಿ ಮತ್ತೆ 1-2 ಮಿನಿಟ್ಸ್ ಇಟ್ಟು ನಂತರ ಉಪಯೋಗಿಸ್ಬೇಕು. ಇದು ಪ್ರತಿ ಟೈಮ್ ನೀವು ಇದನ್ನು ಇನ್ಸರ್ಟ್ ಮಾಡೋಕ್ಕೆ ಮುಂಚೆ ಮತ್ತು ಇನ್ಸರ್ಟ್ ತೆಗೆದ ಮೇಲೆ 2 ಟೈಮಲ್ಲಿ ಈ ರೀತಿ ಬಿಸಿ ನೀರಲ್ಲಿ ವಾಶ್ ಮಾಡಿ ಯೂಸ್ ಮಾಡಿ. ಈಗ ನಿಮಗೆ ಅಪ್ಗ್ರೇಡೆಡ್ ಏನಂದರೆ ಸ್ಟೆರಿಲೈಸರ್ ಕೂಡ ಸಿಗುತ್ತೆ. ಇದನ್ನು ತಗೊಂಡಾಗ ನಿಮಗೆ ಅದ್ರ ಜೊತೆಲೇ ಇನ್ಕ್ಲೂಡಿಂಗ್ ಸ್ಟೆರಿಲೈಸರ್ ಬರುತ್ತೆ. ವಿತೌಟ್ ಸ್ಟೆರಿಲೈಸರ್ ಕೂಡ ಇದೆ. ನಿಮ್ಗೆ ಏನಾದರೂ ಆ ರೀತಿ ಬಿಸಿನೀರಲ್ಲಿ ಪದೇ ಮಾಡೋಕ್ಕಾಗಲ್ಲ ಅಂತಂದರೆ ಸ್ಟೆರಿಲೈಸರ್ ತಗೊಳ್ಳಿ. ಸ್ಟೆರಿಲೈಸರ್ ಅಂದರೆ ಅದೊಂದು ಚಿಕ್ಕ ಮಿಷಿನ್ ಕೊಡ್ತಾರೆ. ಈ ರೀತಿ ಅದರೊಳಗಡೆ ನೀವು ಇಟ್ಟು ಆ ಕ್ಯಾಪನ್ನು ಕ್ಲೋಸ್ ಮಾಡಿ ಸ್ವಿಚ್ ಆನ್ ಮಾಡಬೇಕು. ಅದು ಕರೆಂಟ್ ಮೂಲಕ ವರ್ಕ್ ಆಗುತ್ತೆ.
ಸೊ ಅದರಲ್ಲಿ ಒಂದು 2 ಮಿನಿಟ್ಸ್ ಇಟ್ಟರೆ ಆ ಸ್ಟೀಮಿಗೆ ಇದು ಸ್ಟೆರಿಲೈಸ್ ಆಗುತ್ತೆ. ಸೊ ಇದು 2 ರೀತಿ ಇದು. ಈ ರೀತಿ ನೀವು ಇದನ್ನು ಉಪಯೋಗಿಸ್ಬೇಕು. ಅದಾದಮೇಲೆ ಇದನ್ನು ಹೇಗೆ ಇನ್ಸರ್ಟ್ ಮಾಡ್ಕೊಳ್ಳೋದು ಅಂತ ನಾನೀಗ ತೋರಿಸ್ತೀನಿ. ಸೊ ನೋಡ್ಕೊಳ್ಳಿ. ಇದರಲ್ಲಿ ಫಸ್ಟು ಅದಕ್ಕೆ ಮುಂಚೆ ನಾನು ಸೈಜಸ್ ಬಗ್ಗೆ ಹೇಳ್ಬಿಡ್ತೀನಿ. ಇದರಲ್ಲಿ 3 ಸೈಜಸ್ ಬರುತ್ತೆ. ಸ್ಮಾಲು, ಇದು ನಂದು ಮೀಡಿಯಂ ಸೈಜು, ಸ್ಮಾಲು, ಮೀಡಿಯಮು ಮತ್ತು ಲಾರ್ಜ್. ಈ ಸ್ಮಾಲ್ ಸೈಜನ್ನು ಮತ್ತು ಮೀಡಿಯಂ ಸೈಜ್ ಮತ್ತು ಲಾರ್ಜ್ ಸೈಜ್ ಹೇಗೆ ಚೂಸ್ ಮಾಡ್ಕೊಳ್ಳೋದು ಅಂತ ಕೂಡ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಸ್ಮಾಲ್ ಸೈಜು ಯೂಸ್ ಆಗೋದು ಬಿಲೋ 18 ಇಯರ್ಸ್, ರೆಗ್ಯುಲರ್ ಫ್ಲೋ ಇದ್ದು, ನಾಟ್ ಗಿವನ್ ಬರ್ತ್, ಮಕ್ಕಳು ಆಗದೆ ಇರೋರಿಗೆ ಆಗುತ್ತೆ. ಮೀಡಿಯಂ ಸೈಜ್ ಬಂದು ಅಬವ್ 18 ಇಯರ್ಸ್ ಇರಬೇಕು, ರೆಗ್ಯುಲರ್ ಫ್ಲೋ ಇರುತ್ತೆ, ಮತ್ತು ಅವರು ಮೇ ಆರ್ ಮೇ ನಾಟ್ ಗಿವನ್ ಬರ್ತ್, ಮಕ್ಕಳಾಗಿರ್ಬೋದು ಆಗದೇನೂ ಇರಬಹುದು. ಹಾಗೆ ಲಾರ್ಜ್ ಸೈಜ್ ಬಂದು ಅಬೌವ್ 35 ಇಯರ್ಸ್, ಹೆವಿ ಫ್ಲೋ ಇದ್ದು, ಮಕ್ಕಳು ಆಗಿರೋ ಅಂಥವ್ರು ಯೂಸ್ ಮಾಡಬಹುದು. ಇವಾಗ ಈ ನಡುವೆ ಹೆಣ್ಣು ಮಕ್ಕಳಲ್ಲಿ ತುಂಬ ಬೇಗ ಈ ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆಗೋ ಅದು ನಡೀತಾ ಇದೆ ಅಲ್ವಾ. ಅಂದರೆ 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ಗೆಲ್ಲ ಇವಾಗ ಮೆಚ್ಯೂರ್ ಆಗಿಬಿಡ್ತಾರೆ. ಅಂದರೆ ಲೈಕ್ ಅವ್ರಿಗೆ ಪೀರಿಯಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅಂಥ ಹೆಣ್ಮಕ್ಳು ಕೂಡ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಅವಾಗೆಲ್ಲ ನಮಗೆ ಶಾಪ್ಸಲ್ಲಿ ಸಿಗ್ತಾ ಇರಲಿಲ್ಲ. ಇವಾಗ ನೀವು ಯಾವುದೇ ಮೆಡಿಕಲ್ ಶಾಪಿಗೆ ಹೋದ್ರೂ ಕಪ್ಸ್ ಅವೈಲಬಲ್ ಇದೆ, ಆನ್ಲೈನಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಸೊ ನೀವು ಅದನ್ನು ಚೆಕ್ ಮಾಡಿ ನೋಡಿ ತಗೊಳ್ಳಿ. ಈವನ್ ಕೂಡ ನಾನು ಚಿಕ್ಕ ಮಕ್ಕಳಿಗೂ ಸಜೆಸ್ಟ್ ಮಾಡ್ತೀನಿ. ಏಜ್ ನೋಡಿಕೊಂಡು ನಾವಿನ್ನೂ ಚಿಕ್ಕವರು, ನಮಗೆ ವೆಜಿನಲ್ಗೆ ಇದು ಇನ್ಸರ್ಟ್ ಮಾಡಿಕೊಂಡು ಆಮೇಲೆ ಅದು ಸೈಜ್ ದೊಡ್ಡದಾಯಿತು ಮತ್ತೇನಾದರೂ ಪ್ರಾಬ್ಲಮ್ ಆಯಿತು ಅಂತ ಯೋಚನೆ ಮಾಡಬೇಡಿ. ಮಿನಿ ಸೈಜ್ ಇದೆ, ಅದನ್ನು ನೀವು ಉಪಯೋಗಿಸ್ಬಹುದು. ಅರ್ಥ ಆಯ್ತಾ? ಸೊ ಈಗ ಸೈಜ್ ಚೂಸ್ ಮಾಡ್ಕೊಳ್ಳೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನೀಗ ಇದನ್ನು ಹೇಗೆ ಉಪಯೋಗಿಸೋದು ಅಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ ನೀಟಾಗಿ. ನೀವು ಕೂತ್ಕೊಳ್ಬೇಕಾದ್ರೆ ನೀವು ಸ್ಕ್ವಾಟ್ ಪೊಸಿಷನಲ್ಲಿ ಕೂತ್ಕೋಬೇಕು. ಅರ್ಥ ಆಯ್ತಾ? ಸೊ ನೀವು ಈ ರೀತಿ ಸ್ಕ್ವಾಟ್ ಪೊಸಿಷನಲ್ಲಿ ಕೂತ್ಕೊತೀರ. ನೀವು ಟಾಯ್ಲೆಟ್ಗೆ ಹೇಗೆ ಕೂತ್ಕೋತೀರ ಆ ರೀತಿ ಕೂತ್ಕೋಬೇಕಾಗುತ್ತೆ. ಆಮೇಲೆ ಇದನ್ನು ತಗೊಂಡು ಇದರಲ್ಲಿ 3 ರೀತಿ ನಾವು ಶೇಪ್ಸನ್ನು ಇದೆ, ಇದು 3 ಟೈಪ್ಸಲ್ಲಿ ನಾವು ಯೂಸ್ ಮಾಡ್ಬೋದು. ಅದನ್ನು ತೋರಿಸ್ತೀನಿ. ಸೊ ಇದನ್ನು ಶೇಪ್ ನೀವು ಯಾವ ಶೇಪ್ ಮಾಡ್ಕೊತೀರೋ ಆ ಶೇಪಲ್ಲಿ ಇಟ್ಕೊಂಡು ಹೀಗೆ ವೆಜಿನಲಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ಅಷ್ಟೇ, ಇಟ್ಸ್ ವೆರಿ ಸಿಂಪಲ್. ನಾನು ನಿಮಗೆ ಪಿಕ್ಚರ್ ಕೂಡ ರೈಟ್ ಸೈಡ್ ಸ್ಕ್ರೀನಲ್ಲಿ ತೋರಿಸ್ತೀನಿ. ಸೊ ಅದನ್ನು ನೋಡಿ ಯೂಸ್ ಮಾಡಿ. ಸೊ ನಾನೀಗ ಪೊಸಿಷನ್ ಯಾವುದು ಅಂತ ತೋರಿಸ್ತೆ ಅಲ್ವಾ. ನೀವು ಆ ರೀತಿ ವಾಶ್ರೂಮಲ್ಲಿ ಸ್ಕ್ವಾಟ್ ಪೊಸಿಷನ್ ಹೇಗಿದೆ ಅಂದರೆ, ನೀವು ಕುಕ್ಕರ್ಗಾಲು ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಹಾಕ್ಕೋಬೇಕು. ಯಾಕೆ ಅಂತಂದರೆ ಕುಕ್ಕರ್ಗಾಲಲ್ಲಿ ಕೂತಾಗ ನಿಮಗೆ ವೆಜಿನಲ್ ಓಪನ್ ಆಗುತ್ತೆ. ಸೊ ಇನ್ಸರ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ, ಯಾವುದೇ ರೀತಿ ನೋವೆಲ್ಲ ಆಗೋದಿಲ್ಲ. ಅಥವಾ ನೀವು ಕಮೋಡ್ ಯೂಸ್ ಮಾಡೋರಾಗಿದ್ದರೆ ಕಮೋಡ್ನಲ್ಲಿ ಕೂತ್ಕೊಂಡು ಕೂಡ ಹಾಕ್ಕೊಳ್ಬೋದು. ಕಮೋಡಲ್ಲಿ ಕೂತಾಗ ಕೂಡ ನಿಮಗೆ ಲೆಗ್ಸು ಓಪನ್ ಆಗಿರುತ್ತಲ್ಲ, ಸೊ ವೆಜಿನಲ್ ಓಪನ್ ಇರುತ್ತೆ, ಹಾಗೂ ಕೂಡ ಟ್ರೈ ಮಾಡ್ಬೋದು. ಬಟ್ ಬೆಸ್ಟ್ ಪೊಸಿಷನ್ ಅಂದರೆ ಸ್ಕ್ವಾಟ್ ಪೊಸಿಷನ್, ಕುಕ್ಕರ್ ಕಾಲಲ್ಲಿ ಕೂತ್ಕೊಳ್ಳೋದು ಒಳ್ಳೆಯದು. ಇದು ನನ್ನ ಎಕ್ಸ್ಪೀರಿಯನ್ಸ್. ಸೊ ಮತ್ತು ಇನ್ನೊಂದು ಹೇಳಬೇಕು, ನೀವು ಈ ಹೇರ್ಸ್ ಎಲ್ಲ ಇದ್ದರೆ ಟ್ರಿಮ್ ಮಾಡ್ಕೊಳ್ಳಿ. ಆದಷ್ಟು ಟ್ರಿಮ್ ಮಾಡಿ ಯೂಸ್ ಮಾಡೋದ್ರಿಂದ ಹೇರ್ ಎಲ್ಲ ಟ್ರಿಮ್ ಮಾಡಿದರೆ ನೀವು ಇದನ್ನು ಇನ್ಸರ್ಟ್ ಮಾಡಿ ತೆಗಿಬೇಕಾದ್ರೆಲ್ಲ ನಿಮಗೆ ಆ ಕಂಫರ್ಟ್ನೆಸ್ ಇರುತ್ತೆ. ಆ ಕೂದಲು ಸಿಕ್ಕಾಕ್ಕೊಳ್ಳೋದಾಗಲಿ ಅದರಿಂದ ಮತ್ತೆ ಪೇಯ್ನ್ ಆಗೋದು, ಪ್ರಾಬ್ಲಮ್ ಆಗೋದೆಲ್ಲ ಆಗಲ್ಲ. ಸೊ ಹಾಗಾಗಿ ಟ್ರಿಮ್ ಮಾಡ್ಕೊಳ್ಳಿ, ಅದೊಂದು ಸಜೆಸ್ಟ್ ಮಾಡ್ತೀನಿ. ಯಾರಾದರೂ ಅದನ್ನು ಆ ಅಭ್ಯಾಸ ಇಲ್ಲ ಅಂದರೆ ಮಾಡ್ಕೊಳ್ಳಿ, ಅಭ್ಯಾಸ ಮಾಡಿಕೊಂಡು ಯೂಸ್ ಮಾಡಿ. ಸೊ ಇದಿಷ್ಟು ಇದನ್ನು ಯಾವ್ದ್ಯಾವುದು ಬೆನಿಫಿಟ್ಸ್ ಅಂತ ಹೇಳಿದೆ, ಹೇಗೆ ಇನ್ಸರ್ಟ್ ಮಾಡ್ಕೊಳ್ಳೋದು, ಹೇಗೆ ಉಪಯೋಗಿಸೋದು ಅಂತ ಹೇಳಿದೆ. ಈಗ ಇದನ್ನು ನಾವು ಇನ್ಸರ್ಟ್ ಮಾಡ್ಕೋಬೇಕಾದ್ರೆ ಹೇಗೆ ಮಾಡ್ಕೋಬೇಕು ಅದನ್ನು ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ಇದರಲ್ಲಿ 3 ಶೇಪ್ಸಲ್ಲಿ ನಾವು ಇದನ್ನು ಉಪಯೋಗಿಸ್ತೀವಿ. ಒಂದು ಸಿ ಶೇಪ್ ಅಂತ ಹೇಳ್ತೀವಿ. ಸೊ ಸಿ ಹೇಗೆ ಮಾಡೋದು ಅಂದರೆ ನೋಡಿ, ಈ ರೀತಿ ಇಲ್ಲಿ ಕಾಣ್ತಿದೆ. ಓಕೆ, ಲೆಟ್ ಮಿ ಶೋ ಹಿಯರ್. ಸೊ ಇಲ್ಲಿ ಈ ರೀತಿ ನೀವು ಇದನ್ನು ಪಿಂಚ್ ಮಾಡಿದ್ರೆ ಈ ಶೇಪ್ ಆಗುತ್ತೆ. ಅದಾದಮೇಲೆ ನೋಡಿ ಇದಿದೆಯಲ್ಲ, ಇದನ್ನು ಹೀಗೆ ಫೋಲ್ಡ್ ಮಾಡಬೇಕು. ಸೊ ದಿಸ್ ಇಸ್ ಸಿ ಶೇಪ್. ಇದು ಸಿ ಶೇಪ್ ಅಂತ ಹೇಳ್ತೀವಿ. ಸೊ ಈ ಸಿ ಶೇಪ್ ಇಟ್ಕೊಂಡು ನೀವು ಈಗ ನಾನು ತೋರಿಸ್ನಲ್ಲ ಆ ರೀತಿ, ಈಗ ವೆಜಿನಲ್ಲಿ ಹೀಗಿರುತ್ತೆ ಅಂದರೆ ನೋಡಿ ಹೀಗೆ ಹಾಕ್ತೀರಾ.
ಸೊ ಹೀಗೆ ಹಾಕಿದ್ಮೇಲೆ ಇದು ಹೀಗೆ ಕುತ್ಕೊಳ್ಳುತ್ತೆ. ಸೊ ಹೀಗೆ ಕುತ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ಲಾಕ್ ಆಗುತ್ತೆ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದು ಬಂದು ನೀವು ರಿಮೂವ್ ಮಾಡಲಿಕ್ಕೆ. ಸೊ ಇಲ್ಲಿ ಲಾಕ್ ಆಗಿರುತ್ತೆ. ಯಾವುದೇ ಭಯ ಬೇಡ, ಇಲ್ಲಿ ಹೋಗಿ ಇದು ಹೋದ್ಮೇಲೆ ಒಳಗೊಟ್ಟೋಗುತ್ತೇನೋ ಅಥವಾ ನಮಗೆ ಸಿಗದೇರಾಗುತ್ತೇನೋ, ಒಳಗೆ ಹೋಗಿ ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ, ಯಾವುದೇ ಆ ರೀತಿ ಭಯ ಬೇಡ. ಸೊ ಇಲ್ಲಿ ನೋಡಿ, ಇಲ್ಲಿ ಇನ್ಸರ್ಟ್ ಮಾಡಿದಾಗ ನಿಮಗೆ ಇಲ್ಲಿ ಲಾಕ್ ಆಗುತ್ತೆ ವೆಜಿನಲ್ ಅನ್ನೋದು. ಸೊ ಅದಾದ ಮೇಲೆ ನೀವು ತೆಗಿಬೇಕಾದ್ರೆ ಈ ರೀತಿ ಪಿಂಚ್ ಮಾಡಬೇಕು. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ನಿಮ್ಗೆ ಇದು ಸಿಗೋ ಥರ ಇರುತ್ತೆ, ನಿಮ್ಗೆ ಹೊರಗಡೆ ಇರುತ್ತೆ, ಇದು ಕೈಗೆ ಸಿಗುತ್ತೆ. ಸೊ ಈ ರೀತಿ ಪಿಂಚ್ ಮಾಡಿದಾಗ ನೋಡಿ ಇಲ್ಲಿ ಏರ್ ಲಾಕ್ ಆಗಿರುತ್ತೆ. ಇಲ್ಲಿ ಹೋಲ್ ಕಾಣ್ತಾ ಇರ್ಬೋದು ನಿಮಗೆ, ಈ ರೀತಿ ಹೋಲ್ಸ್ಗಳಿರ್ತವೆ, ಸಣ್ಣ ಹೋಲ್ಸು. ಸೊ ಇದು ಏರ್ ಲಾಕ್ ಮಾಡುತ್ತೆ. ಏರ್ ಲಾಕ್ ಮಾಡೋದಕ್ಕೆ ಅಂತ ಇದು ಕೊಟ್ಟಿರ್ತಾರೆ. ಸೊ ನೀವು ಯಾವಾಗ ಇಲ್ಲಿ ಪಿಂಚ್ ಮಾಡ್ತೀರೋ ಅವಾಗ ಏರ್ ಔಟ್ ಆಗಿ ಇದು ಆರಾಮಾಗಿ ನಿಮಗೆ ಹೊರಗಡೆ ಹೀಗೆ ಬರುತ್ತೆ. ಅದಾದಮೇಲೆ ಅದರಲ್ಲಿರೋವಂಥ ರಕ್ತನ ನೀವು ಕಮೋಡ್ ಅಥವಾ ಟಾಯ್ಲೆಟ್ಗೆ ಹಾಕಿ ಇದನ್ನ ಬಿಸಿ ನೀರಲ್ಲಿ ವಾಶ್ ಮಾಡಿ, ನಾನು ಆಗಲೇ ಹೇಳಿದಾಗೆ 2 ಮಿನಿಟ್ಸ್ ಆಫ್ಟರ್ ವಾಶ್ 2 ಮಿನಿಟ್ಸ್ ಸ್ಟೆರಿಲೈಸ್ ಮಾಡಿ ಉಪಯೋಗಿಸಿ. ಇದು ಸಿ ಶೇಪ್. ಇದರಲ್ಲಿ ಇನ್ನೂ 2 ವಿಧಾನ ಇದೆ. ಯಾವುದಂದರೆ ಪಿಂಚ್ ಡೌನ್. ನೋಡಿ ಈ ರೀತಿ ನೀವು ಇದನ್ನು ಪಿಂಚ್ ಮಾಡಿದಾಗ ನಿಮ್ಗೆ ಈ ಒಂದು ಸೈಜ್ ಸಿಗುತ್ತೆ, ಶೇಪ್ ಸಿಗುತ್ತೆ. ಇದು ಪಿಂಚ್ ಡೌನ್ ಅಂತ ಹೇಳ್ತೀವಿ ಇದನ್ನು. ಪಿಂಚ್ ಡೌನ್ ಈ ರೀತಿ ಇರುತ್ತೆ. ಸೊ ಈ ರೀತಿ ಇಟ್ಕೊಂಡು ನೀವು ಆಗಲೇ ತೋರಿಸಿದ್ನ ಹಾಗೆ ಹೀಗೆ ಇನ್ಸರ್ಟ್ ಮಾಡ್ತೀರಾ, ಇಲ್ಲಿ ಓಪನ್ ಆಗುತ್ತೆ. ದಟ್ಸ್ ಆಲ್. ಸೊ ಇವಾಗ ಮತ್ತೆ ಇಲ್ಲಿ ಪಿಂಚ್ ಮಾಡಿ ತಗೊಳ್ತೇವೆ. ಇದು 2ನೇ ಒಂದು ಶೇಪ್. ಇನ್ನೊಂದೇನಂದರೆ 7 ಫೋಲ್ಡ್ ಬರುತ್ತೆ. 7 ಫೋಲ್ಡ್ ಹೇಗೆ ಅಂದರೆ ನೋಡಿ, ಆಗಲೇ ಸಿ ಶೇಪ್ ಹೇಗೆ ಇಟ್ಕೋತೀರ ಅದೇ ಥರ, ಬಟ್ ಇದನ್ನು 7 ಶೇಪ್ ಮಾಡ್ಕೊತೀರ, ಈ ರೀತಿ ಫೋಲ್ಡ್ ಮಾಡ್ತೀರಾ. ಸೊ ಈ ರೀತಿ ಫೋಲ್ಡ್ ಮಾಡಿದಾಗ ನಿಮಗೆ ಸಿಗೋದು 7 ಫೋಲ್ಡ್ ಅಂತ. ಈ ರೀತಿ ಇರುತ್ತೆ. ಸೇಮ್ ಇನ್ಸರ್ಟ್. ನೀವು ಇಲ್ಲಿ ಸ್ವಲ್ಪ ಪುಷ್ ಮಾಡಬೇಕಾಗತ್ತೆ, ಹಿಂಗೆ ಇಟ್ಕೊಂಡು ಹೋಗ್ತಿಲ್ಲ ಅನ್ನೋದಲ್ಲ. ಇಲ್ಲಿ ಸ್ವಲ್ಪ ಪುಷ್ ಮಾಡಿದಾಗ ಅದು ಒಳಗೆ ಹೋಗುತ್ತೆ. ಹೀಗೆ ಸೌಂಡ್ ಕೂಡ ಬರುತ್ತೆ, ಪಟ್ ಅಂತ ಸೌಂಡ್ ಬಂತಲ್ಲ, ಆ ರೀತಿ ಬರುತ್ತೆ. ಸೊ ಆಗ ಲಾಕ್ ಆಗಿದೆ ಅಂತ ಅರ್ಥ. ಸೊ ಲಾಕ್ ಆಗಿದೆ. ಈಗ ಫುಲ್ ಆದಮೇಲೆ ಆಫ್ಟರ್ 8 hours or 12 hours ರಿಮೂವ್ ಮಾಡಿ, ಪಿಂಚ್ ಮಾಡಿ, ರಿಮೂವ್ ಮಾಡಿ, ಎಂಟಿ ಮಾಡಿ, ವಾಶ್ ಮಾಡಿ, ಸ್ಟೆರಿಲೈಸ್ ಮಾಡಿ, ಮತ್ತೆ ರೀಯೂಸ್ ಮಾಡಿ. ಇದು ಯೂಸ್ ಮಾಡೋ ಅಂಥ ಒಂದು ವಿಧಾನ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು, ನಿಮಗೆ ಏನೇ ಡೌಟ್ ಇರಬಹುದು, ಎಂಥ ಸೂಕ್ಷ್ಮ ಪ್ರಶ್ನೆಗಳೇ ಇರಬಹುದು, ನನಗೆ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ನಿಮಗೆ ಉತ್ತರನ ತಿಳಿಸ್ಕೊಡ್ತೀನಿ. ನನ್ನ ನಂಬರ್ ಕೂಡ ಶೇರ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಪರ್ಸ್ನಲ್ ಆಗಿ ಕ್ವೆಶನ್ಸ್ ಕೇಳಬೇಕು ಅಂದರೂ ಕೂಡ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ವಯಸ್ಸಿನ ಹೆಣ್ಮಕ್ಳಾಗಲಿ, ನೀವು ಪ್ಯಾಡ್ಸಲ್ಲೇ ಇನ್ನೂ ಇದ್ದೀರಾ, ನಿಮ್ಮ ಟೈಮನ್ನು ಇನ್ನೂ ಪ್ಯಾಡ್ಸಲ್ಲೇ ಯೂಸ್ ಮಾಡ್ತಾ ಇದ್ದೀರಾ ಪೀರಿಯಡ್ಸ್ ಟೈಮನ್ನು ಅಂದರೆ, ಪ್ಲೀಸ್ ಚೇಂಜ್ ಆಗಿ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡಿ. ಇದು ನಿಮಗೂ ಒಳ್ಳೆಯದು, ಎನ್ವಿರಾನ್ಮೆಂಟ್ಗೂ ಒಳ್ಳೆಯದು. ಹಾಗಾಗಿ ಇದನ್ನು ಉಪಯೋಗಿಸ್ತಾ ಇಲ್ಲ ಅಂತಂದರೆ ಈಗಲಿಂದಲೇ ಉಪಯೋಗಿಸೋದಕ್ಕೆ ಶುರು ಮಾಡಿ. ನಿಮ್ಗೇನೇ ಕ್ವಶನ್ ಇರ್ಬೋದು, ನಾನು ಹೇಳಿದಾಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಸೊ ಚಿಕ್ಕ ಮಕ್ಕಳು ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಚಿಕ್ಕವರು ಯೂಸ್ ಮಾಡಬಹುದಾ ಅಂತ ನಾನು ಇದನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಪ್ಲೀಸ್ ಯಾವುದೇ ಏಜ್ ಲಿಮಿಟ್ಸ್ ಇರಲ್ಲ. ಪೀರಿಯಡ್ಸ್ ಆಗ್ತಾ ಇರುವಂಥ ಎಲ್ಲ ಮಹಿಳೆಯರು ಇದನ್ನು ಉಪಯೋಗಿಸಬಹುದು. ಹೇಗೆ ಅನ್ನಿಸ್ತು ವಿಡಿಯೋ? ಕಂಪ್ಲೀಟಾಗಿ ನೋಡಿದ್ದಕ್ಕೆ ನಿಮಗೆ ಧನ್ಯವಾದ. ಪ್ಲೀಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇಷ್ಟ ಆಯಿತು ವಿಡಿಯೋ ಅಂತಂದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.